ಹುಡ್ಕಾಡ್ಕೊಂಡು ಬಂದೆ, ಎಲ್ಲೂ ಕಾಣಿಸ್ಕೊಂಡಿಲ್ಲ. ಮಗನಿಗೆ ಸ್ಕೂಲ್ ಕಳ್ಸೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಯಾರೋ ಫೋನ್ ಮಾಡಿದ್ರೆ ಬಂದ್ಬಿಟ್ಟೆ. ಇನ್ನ ಚಿಕ್ಕ ಚಿಕ್ಕ ಮಕ್ಳ, ನಮಗೆ ಇಬ್ಬರು ಮಕ್ಳು. ಯಾರು ಹೊಡೆದಾಕಿರ್ಬೋದು? ಅಲ್ಲ, ಯಾರು ಹೊಡೆದಾಕಿರ್ಬೋದು ಗೊತ್ತಿಲ್ಲ ಅಣ್ಣ. ಯಾರು ಹೊಡೆದಾಕವ್ರ ಅಂತ ನನಗೆ ಗೊತ್ತಿಲ್ಲ ಅಣ್ಣ. ನನಗೆ ಗಂಡ ಇಲ್ಲ, ಏನಿಲ್ಲ. ಅವರೇ ನನಗೆಲ್ಲ ಸರ್ವಸ್ವ. ಯಾರು ಇಲ್ಲಣ್ಣ. ರಾತ್ರಿ ಮನೆ ಬಂದಿದ್ರ? ರಾತ್ರಿ ಬಂದಿದ್ರೆ ನಾವು ಒಂದೇ ಒಂದು ಚಪಾತಿ ತಿನ್ನ. ನನಗೆ ಚಪಾತಿ ಅಂದ್ರೆ ಅವ್ನಿಗೆ ಇಷ್ಟ ಜಾಸ್ತಿ. ಒಂದೇ ಒಂದು ಚಪಾತಿ ತಿಂದ. ಜಗಳ ಏನಾಯ್ತು? ಜಗಳ ಏನಾಯ್ತು? ಏನೋ ಅವ್ರ ಗಂಡ ಅಂತ ಅಷ್ಟೇ. ಏನೋ ಮಾತುಗಳಾಡ್ಕೊತ ಇದ್ರು. ಇನ್ನೇನಾಯ್ತೋ ಏನೋ ನನಗೆ ಗೊತ್ತಿಲ್ಲ ಅಣ್ಣ. ಏನ್ ಕೆಲಸ ಮಾಡ್ತಿದ್ರು? ವೆಲ್ಡಿಂಗ್ ಕೆಲಸ ಮಾಡ್ತಿದ್ರು. ಯಾವಾಗ ಬಂದಿದ್ರು ಮನೆಗೆ? ರಾತ್ರಿ 7:45 ಬಂದ್ರು ಮನೆಗೆ. 9:45 ಆಚೆಗೆ ಬಂದ್ರು ಅಷ್ಟೇ. ಬರ್ತಾನೆ ಬಿಡು, ಯಾವಾಗ್ಲಿಂದ ಒಂದೊಂದ್ಸರ್ತಿ ಬರ್ತಾ ಇರ್ಲಿಲ್ಲ ನೈಟ್ ಮನೆಗೆ. ಬರ್ತಾನೆ ಬಿಡು, ಯಾಕೆ ಸುಮ್ಮನೆ ನಾನು ಎಲ್ಲಂದ್ರೆ ಅಲ್ಲಿ ಓಡಾಡ್ರೆ ಜನ ಬೈಕೊಂತಾರ ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ಇರ್ಲಿಲ್ಲ. ಇವತ್ತು ಹುಡುಕ್ಲಾಡ್ದೆ. ನಾನು 4 ಗಂಟೆ ರಾತ್ರಿಗೆ ಎದ್ದು ಹುಡುಕ್ಲಾಡ್ದೆ. ಎಲ್ಲೂ ಕಾಣಿಸ್ಕೊಂಡಿಲ್ಲ. ಬಂದು ಮನೇಲಿ ಕೂತ್ಕೊಂಡು ಹುಷಾರು ಬೇರೆ ಇಲ್ಲ. ಅವನ ಮಗನಿಗೆ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಸ್ಕೂಲ್ ಕಳ್ಸೋದಕ್ಕೆ. ಕಳಿಸ್ಬೇಕು ಅನ್ನೋಷ್ಟೊತ್ತಿಗೆ ಯಾರು ಫೋನ್ ಮಾಡಿದ್ರು, ಅದಕ್ಕೆ ಓಡ್ ಬಂದೆ. ಸೊಸೆ ಮನೆಗೆ ಐಫೋನ್ ಕಂಪ್ನಿಗೆ ಹೋಗ್ತಾ ಇದ್ದಾಳೆ. ಆಯಮ್ಮನ ಒಂದು 4 ವರ್ಷ ಆಯ್ತು ಅವ್ನು ಬಿಟ್ಬಿಟ್ಟು. ಒಂದು 3 ದಿನ ಅವನ ಹತ್ರ ಇದ್ರೆ 6 ದಿನ ಅವ್ರ ಮನೆಗೆ ಇರ್ತಾರೆ. ಅವಳು ಸರಿ ಇಲ್ಲ, ಅವನು ಸರಿ ಇಲ್ಲ. ನನಗೆ ಯಾರು ಸರಿ ಇಲ್ಲ. ನನ್ನ ಜೀವನನೇ ಹೋಯ್ತು ಹಾಳಾಗಿ. ನಾನೇ ಬರೋನೇ 3 ಗಂಡು ಮಕ್ಕಳು. ಮೀನಾಕ್ಷಿ ಅಂತ. ಎಲ್ಲಿರೋದು ನೀವು? ಯಾವ ಏರಿಯಾದಲ್ಲಿ ಇರೋದು? ಅಂಬೇಡ್ಕರ್ ಕಾಲೋನಿಯಲ್ಲಿರೋದು. ಚಿಕ್ಕಬಳ್ಳಾಪುರ ಟೌನಲ್ಲಿ ಅರ್ಲಿ ಮಾರ್ನಿಂಗ್ BV ರೋಡಲ್ಲಿ ಇದು ಒಪ್ಪೋದು ಒಂದು ಅಂಗಡಿ ಇದೆ. ಅಲ್ಲಿ ಬೇಸ್ಮೆಂಟ್
STRs ಹತ್ರ ಶಾಪ್ ಮುಂದೆ ಒಂದು ಬಾಡಿ ಸಿಕ್ಕಿದೆ. ಆ ಬಾಡಿ ಈಗ ಐಡೆಂಟಿಫೈ ಆಗಿದೆ. ಅರೌಂಡ್ 29 ಇಯರ್ಸ್ ಏಜ್ ಇದೆ. ಶ್ರೀಕಾಂತ್ ಹೆಸರಿದೆ. ಅವ್ರದ್ದು ಮದುವೆ ಆಗಿದೆ, 2 ಜನ ಮಕ್ಕಳು ಇದ್ದಾರೆ. ವೆಲ್ಡಿಂಗ್ ಕೆಲಸ ಮಾಡ್ತಾರೆ ಅವರು. ಅವ್ರದ್ದು ಫ್ಯಾಮಿಲಿ ವಗೇರೆ ಕೂಡ ಬಂದಿದ್ದಾರೆ. ಹೇಳ್ತಾ ಇದ್ದಾರೆ ಏನಾದರೂ ಮನೆಯಲ್ಲಿ ಕೂಡ ಫ್ಯಾಮಿಲಿ ಡಿಸ್ಪ್ಯೂಟ್ ಆಗಿದೆ, ಮ್ಯಾರಿಟಲ್ ಡಿಸ್ಪ್ಯೂಟ್ ಆಗಿದೆ, ಹೆಂಡತಿ ಜೊತೆ ಏನಾದರೂ ಬಟ್ ಈ ಥರ ಹೊರಗಡೆ ಆಗಿದೆ. ನಾವು ಎಲ್ಲ ಸಿಕ್ಯೂರ್ ಮಾಡಿದ್ದೀವಿ. ಸೀನ್ ಆಫ್ ಕ್ರೈಮ್ಗೆ ಎಲ್ಲ ಎವಿಡೆನ್ಸಸ್ ವಗೇರೆ ಕಲೆಕ್ಟ್ ಮಾಡಿ ಬೇಗ ಪತ್ತೆ ಮಾಡ್ತೀವಿ. CCTVಯಲ್ಲಿ ಎಲ್ಲ ಹೊರಡ್ತಾ ಇದ್ದೀವಿ ಆಲ್ರೆಡಿ. ಸೊ ವಿ ಆರ್ ಆನ್ ಇಟ್, ಬೇಗ ಪತ್ತೆ ಮಾಡ್ತೀವಿ. ಅವ್ರದ್ದು ಒಂದು ಕಲ್ಲು ಇದೆ ಅಲ್ಲಿ ಬಾಡಿ ಹತ್ರ, ಮತ್ತು ಬಾಡಿ ಮುಖ ಮೇಲೆ ಫುಲ್ ಸ್ವೆಲ್ಲಿಂಗ್ ಆಗಿದೆ. ಸೊ ಡೆಫಿನೆಟ್ಲಿ ಆ ಕಲ್ಲಿಂದ ಮುಖ ಮೇಲೆ ಹೊಡೆದಿದ್ದಾರೆ. ಆ ಕಾರಣ ಬಗ್ಗೆ ಡೆತ್ ಆಗಿದೆ. ಬಾಕಿ ಎಲ್ಲ ಪೋಸ್ಟ್ ಮಾರ್ಟಮ್ ಅಲ್ಲಿ ಕ್ಲಾರಿಟಿ ಸಿಗುತ್ತೆ, ಯಾವ ಕಾರಣ, ಎಕ್ಸಾಕ್ಟ್ ಕಾರಣ ಏನಿದೆ ಡೆತ್. ಅದು ಇನ್ವೆಸ್ಟಿಗೇಷನ್ ಮ್ಯಾಟರ್ ಇದೆ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ನೋಡೋಣ, ನಮಗೆ ಈ ಥರದ್ದು ಏನಾದರೂ ಗೊತ್ತಾಗುತ್ತೆ, ಆಮೇಲೆ ಶೇರ್ ಮಾಡ್ತೀವಿ. ಥ್ಯಾಂಕ್ ಯು.